नाजरीन आदाब, आप देख रहे हैं जी मीडिया। गुलबर्गा के पुलिस सुपरिटेंडेंट ए श्रीनिवासलू ने एक प्रेस कॉन्फ्रेंस से खिताब करते हुए चितापुर, वाड़ी और कमलापुर इलाके में पेश आने वाले मोटरसाइकिल और नकद रकम की चोरी के मामूलात की तफसीलात पेश की। इन्होंने बताया कि पुलिस ने मुख्तलिफ थानों के हदूद में दर्ज चोरी के कई मुकदमात को कामयाबी के साथ हल कर लिया है। एसपी के मुताबिक इन वारदात में मुलविस मुलजिमान को खुसूसी टीम तश्कील देकर गिरफ्तार कर लिया गया। मुलजिमान के कब्जे से चोरीशुदा मोटरसाइकिल और नकद रकम बरामद की गई। इन्होंने पुलिस टीम की कारकर्दगी की सताइश की। एसपी ने आवाम से अपील की है कि वो अपनी गाड़ियों को महफूज मकामात पर खड़ा करें। इन्होंने मुश्तबा अफराद या सरगर्मी की फौरी इत्तला पुलिस को देने पर जोर दिया। पुलिस इस सिलसिले में मजीद तफ्तीश कर रही है। देखिए जी मीडिया की एक रिपोर्ट। मजीद अपडेट हासिल करने के लिए हमारे चैनल जी मीडिया को सब्सक्राइब करें, वीडियो को लाइक और शेयर करें। मैं मोहम्मद इरशाद, जी मीडिया, गुलबर्गा। मनूर मल्टी स्पेशलिटी हॉस्पिटल, मोस्ट एडवांस्ड ट्रॉमा केयर सेंटर in Wings Academy, helping students to reach their potential. Educational solution for all at one spot. Opposite Amar Function Hall, MSK Mill, Ring Road, Kalburgi. ಈ ಫಸ್ಟ್ ಚಿತ್ತಾಪುರ ಪೊಲೀಸ್ ಠಾಣೆ 2 ಹುಂಡಿ ಕಳ್ಳತನ ಕೇಸಸ್ಸು. ಈ 20th January 2026 ರಂದು ಚಿತ್ತಾಪುರ ಪೊಲೀಸ್ ಸ್ಟೇಷನ್ಗೆ ಈ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಹುಂಡಿಯಲ್ಲಿ ಅಂದಾಜು 10,000 to 15,000 rupees ಹಣ ಯಾರೋ ಕಳ್ಳತನ ಮಾಡಿದಾರೋ ಅಂತ ಒಂದು ದೂರು ಬರುತ್ತೆ. ಅದನ್ನು ಒಂದು ಟೆಂಪಲಲ್ಲಿ ಕಳ್ಳತನ ಆಗಿದೆ ಅಂತ ಒಂದು ಕೇಸು ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ. ಅದೇ ರೀತಿಯಿಂದ ಇನ್ನೊಂದು ಕೇಸನ್ನು ಡಿಟೆಕ್ಟ್ ಆಗಿದೆ. ಅದರಲ್ಲಿ 17 September 2025 ರಂದು ಕೊತ್ಲಾಪುರ ಎಲ್ಲಮ್ಮ ದೇವಸ್ಥಾನದಲ್ಲಿ ದೇವಿಯ ಬೆಳ್ಳಿಯ ಸಾಮಾನುಗಳು ಕಳ್ಳತನ ಆಗಿದೆ ಅನ್ನೋದು ಆವಾಗ ದೂರು ಬಂದಾಗ ಅದನ್ನು ಒಂದು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ 121/2025 ಒಂದು ಕಳ್ಳತನ ಪ್ರಕರಣ ದಾಖಲಾಗಿದೆ. ಸೊ ಮೇಜರ್ ನಾವು ಈ ಶರಣಬಸವೇಶ್ವರ ದೇವಸ್ಥಾನ ಟೆಂಪಲ್ ಅಫೆನ್ಸನ್ನು ಪತ್ತೆ ಮಾಡಲಿಕ್ಕೆ DYSP ಶಾಬಾ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ವನಂಜಕರ್ ಮತ್ತು ಮಂಜುನಾಥ್ ರೆಡ್ಡಿ, ರೇಣುಕಾ ಆಫೀಸರ್ಸ್ ಮತ್ತು ಗುಂಡಪ್ಪ, ಉಪ್ಪಳಪ್ಪ ASI ಮತ್ತು ಬಸವರಾಜು, ಅನಿಲ್, ರವಿಕುಮಾರ್, ದತ್ತಾತ್ರೇಯ, ಆರಿಫ್, ರವೀಂದ್ರ ಅವರೆಲ್ಲ ಸೇರಿ ಒಂದು ತಂಡವನ್ನು ಮಾಡಿ ಪತ್ತೆ ಕಾರ್ಯ ಶುರು ಮಾಡಿದ್ದೇವೆ. ಈ ಸಮಯದಲ್ಲಿ ನಮಗೆ ಈ ಒಂಟಿ ಕಮಾನ ಹತ್ತಿರ ಒಬ್ಬರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋದು ಕಂಡು ಬಂದಾಗ ಅವ್ರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಲಾಗಿ ಅವರ ಹೆಸರು ರಾಜು ತಂದೆ ಸಂಗಣ್ಣ ಅಂತ ಹೇಳಿರ್ತಾರೆ. ಅವ್ರನ್ನ ವಿಚಾರಣೆ ಮಾಡಲಾಗಿ ಅವರು ಈ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹುಂಡಿ ಕಳ್ಳತನ ಮಾಡಿ ಒಪ್ಕೊಂಡಿರ್ತಾರೆ. ಮತ್ತು ಈ ಕೊತ್ಲಾಪುರ ಎಲ್ಲಮ್ಮ ದೇವಸ್ಥಾನದಲ್ಲಿನೂ ಬೆಳ್ಳಿಯ ಸಾಮಾನುಗಳು ಕಳ್ಳತನ ಮಾಡಿಕೊಂಡು ಒಪ್ಕೊಂಡಿರ್ತಾರೆ. ಅವರಿಗೆ ರಾಜು ಅನ್ನೋರಿಗೆ ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಆಗಿ ಈ 2 ಕೃತ್ಯಗಳಲ್ಲಿ 2 ಅಫೆನ್ಸಸ್ಸಲ್ಲಿ ಸಪೋರ್ಟ್ ಮಾಡಿದವರು ಇನ್ನೊಬ್ಬರಿದ್ದಾರೆ, ಸಾಬಣ್ಣ ತಂದೆ, ಶ್ಯಾಮರಾಯ ಕದ್ದರ್ಗಿ ಅಂತ. ಇವರಿಬ್ಬರನ್ನು ನಾವು ಈ 2 ಕೇಸಸ್ಸಲ್ಲಿ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ ನಾವು ಟೋಟಲ್ ಒಂದಲ್ಲಿ ಹುಂಡಿ ಕಳ್ಳತನಲ್ಲಿ 4,400 rupees ವಶಪಡಿಸ್ಕೊಂಡಿದ್ದೇವೆ. ಇನ್ನೊಂದು ಬೆಳ್ಳಿ ಸಾಮಾನುಗಳ ಕಳ್ಳತನ ಪ್ರಕರಣಗಳಲ್ಲಿ 4,300 rupees ನಾವು ವಶಪಡಿಸ್ಕೊಂಡಿದ್ದೇವೆ. ಟೋಟಲ್ 2 ಕಳ್ಳತನ ಪ್ರಕರಣಗಳು ಇದರಲ್ಲಿ ಡಿಟೆಕ್ಟ್ ಆಗಿದೆ. ಈ ರಾಜು ಅನ್ನೋರ ಮೇಲೆ ಈಗಾಗಲೇ ಒಂದು ಚಿತ್ತಾಪುರ ಠಾಣೆಯಲ್ಲಿ ಒಂದು ವಾಟರ್ ಪಂಪ್ ಸೆಟ್ ಕಳ್ಳತನ ಒಂದು ಕೇಸು ರಿಜಿಸ್ಟರ್ ಆಗಿದೆ ಮತ್ತು ಮಾಡ್ಬೋಲಲ್ಲಿನೂ ಒಂದು ಟೆಂಪಲ್ ಥೆಫ್ಟ್ ಕಳ್ಳತನ ಆಗಿದೆ. ಸಿಮಿಲರ್ಲಿ ಈ ಸಾಬಣ್ಣ ಅನ್ನೋರ ಮೇಲೆ ಈಗಾಗಲೇ ಅಟ್ರಾಸಿಟಿ ಒಂದು 87 ಜೂಜಾಟ ಪ್ರಕರಣ ದಾಖಲಾಗಿದೆ. ಇವರದು ಒಂದು ಕೃತ್ಯ ಏನಂದರೆ, ಈ ರಾಜು ಅನ್ನೋರಿಗೆ ಈಗಾಗಲೇ ಈ ಹಿಂದೆನೂ ಟೆಂಪಲ್ ಹುಂಡಿ ಕಳ್ಳತನ ಮಾಡಿರೋ ಕೇಸ್ ಆಗಿದೆ. ಈ ಕೇಸಸ್ ಎಲ್ಲ ಅವರು ಕೋರ್ಟ್ಗೆ ಅಟೆಂಡ್ ಮಾಡ್ಲಿಕ್ಕೆ ಹೋದಾಗ ಇನ್ನೊಂದು ಕಳ್ಳತನ ಮಾಡಿಕೊಂಡು ಹೋಗ್ತಿದ್ರು. ಈ ಅವ್ರ 2 ಕೋರ್ಟ್ ಡೇಟ್ಸ್ ಏನಿದೆಯಾ 2 ಕೋರ್ಟ್ ಡೇಟ್ಸಲ್ಲಿ 2 ಕಳ್ಳತನ ಆಗಿದೆ. ಸೊ ಅವ್ರು ಕೋರ್ಟ್ ಅಟೆಂಡ್ ಮಾಡ್ಲಿಕ್ಕೆ ಬಂದು ಆ ಸಮಯದಲ್ಲಿ ಒಂದು ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ರು. ಇವರು ಇಂಗನ್ಕಲ್ ಅಂತ ಈ ಮಾಡ್ಬೋಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಅವ್ರ ಮನೆ ಇದೆ. ಬಟ್ ಮನೆಯಲ್ಲಿ ಇರೋದು ಕಡಿಮೆ, ಬಟ್ ಜಾಸ್ತಿ ಅವರು ಓಡಾಡ್ತಾ ಇರ್ತಾರೆ, ಹಣಗೋಸ್ಕರ ಈ ಕಳ್ಳತನ ಮಾಡ್ತಾ ಇರ್ತಾರೆ. ಅವರು ಅದೇ ಊರಿದವರು, ಅವರು ಸ್ನೇಹಿತರಾಗಿರೋಂಥ ಸಾಬಣ್ಣ ಅವರು ಅವ್ರಿಗೆ ಅಸೋಸಿಯೇಟ್ ಆಗಿ ಈ ಕಳ್ಳತನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ. ಟೋಟಲ್ ನಮಗೆ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ನಮ್ಮ 2 ಕೇಸಸ್ ಒಂದು ಡಿಟೆಕ್ಟ್ ಆಗಿದೆ. ಸಿಮಿಲರ್ಲಿ ಇನ್ನೊಂದು ಕಳ್ಳತನ ಸೇಮ್ ಟೆಂಪಲ್ ಥೆಫ್ಟ್ ಅಫೆನ್ಸನ್ನು ನಮ್ಮ ಕಮಲಾಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಡಿಟೆಕ್ಟ್ ಆಗಿದೆ. ಈ ಕೇಸ್ ನೋಡಿದರೆ ತಾವು ಕಮಲಾಪುರಲ್ಲಿ 2nd ಕೇಸು. ಈ ಕಲ್ಮೂಡ ಗ್ರಾಮದಲ್ಲಿ ದತ್ತದಿಂಗಮ್ಮರ ದೇವಸ್ಥಾನ ಹುಂಡಿ ಕಳ್ಳತನ ಆಗಿರುತ್ತದೆ 23 October 2025 ರಂದು.
ಆ ದೇವಸ್ಥಾನ ಹುಂಡಿ ಕಳ್ಳತನ ಆಗಿದೆ ಅಂತ 25 to 30,000 ರೂಪೀಸ್ ಕಳ್ಳತನ ಆಗಿದೆ ಅಂತ ನಮಗೆ 24th October 2024 ಅಂತ ಪ್ರಕಾಶ್ ರೆಡ್ಡಿ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಟೆಂಪಲ್ ಅಫೆನ್ಸಲ್ಲಿನೂ ಪತ್ತೆ ಮಾಡಲಿಕ್ಕೆ ನಮ್ಮ DYSP ರೂರಲ್ ಅವರು ಮಾರ್ಗದರ್ಶನ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಶಿವಶಂಕರ್ ಸಾಹು ಮತ್ತು PSI ಚೇತನ್ ಸುಖಾನಂದ್ ಮತ್ತು ಅವರ ಸಿಬ್ಬಂದಿ ಸೈಯದ್ ಶಕೀಲ್, ಬದ್ದು ರಾಥೋಡ್, ಹುಸೇನ್ ಬಾಷಾ ಮತ್ತು ಬಲರಾಮ್ ಮತ್ತು ಕುಪೇಂದ್ರ ಮತ್ತು ಅವರ ಕಚೇರಿ ಸ್ಟಾಫ್ ಎಲ್ಲ ಸೇರಿಬಿಟ್ಟು